ನಾನು ಇದನ್ನೆಲ್ಲ ಬಿಡಬೇಕು ವಿಡಿಯೋನ ಆಡಿಯೋನ ಅಂತೇಳ್ಬಿಟ್ಟು ಖಂಡಿತ ನಾನು ಇರಲಿಲ್ಲ. ಇನ್ನೂ ಹಲವಾರು ದಾಖಲೆಗಳಿದ್ದಾವೆ, ಇನ್ನೂ ಹಲವಾರು, ಒಂದಲ್ಲ ಎರಡಲ್ಲ ಹಲವಾರು ದಾಖಲೆಗಳಿದ್ದಾವೆ. ಸೊ ಇದನ್ನು ಈ ರೀತಿಯಾಗಿ ಏನಾದರೂ ಪ್ರತಿಯೊಂದನ್ನು ಕೂಡ ಕೆಣಕೊಂಡು ಅದು ಇದು ಅಂತ ಬಂದರೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭಾ ಸದಸ್ಯರಾಗಿರ್ತಕ್ಕಂತಹ ನರಸಿಂಹಮೂರ್ತಿರವರು ನನ್ನ ಬಗ್ಗೆ ಕೆಲವೊಂದು ಆರೋಪಗಳನ್ನು ಮಾತಾಡಿದ್ದಾರೆ. ಅವರೊಂದು ಮಾತು ಹೇಳ್ತಾರೆ, ಕಾನೂನಿನ ಅರಿವು ಅದು ಇದು, ಅವ್ರ ವಕೀಲರು ಪ್ರಜ್ಞಾವಂತರು ಅದು ಇದು ಅಂತೇಳ್ಬಿಟ್ಟು. ನಾನು ಕಾನೂನಿನ ಅರಿವನ್ನು ಪ್ರಜ್ಞಾವಂತನಾಗೆ ಮಡುಕೊಂಡು ಏನಾದರೂ ಇಶ್ಯೂಸ್ ಇತ್ತು ಅಂದರೆ ಅದರ ಮೇಲೆ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥ ವ್ಯಕ್ತಿತ್ವ ನನ್ನದು. ಹಾಗಾಗಿ ಕಾನೂನು ಅರಿವಿರೋಂಥವ್ರು ಈ ಹೈಕೋರ್ಟ್ಗೆ ಯಾಕೆ ಹೋಗಬೇಕಾಗಿತ್ತು, ಇನ್ನೇನು ಟರ್ಮೇ ಮುಗಿದೋಯ್ತು ಅದು ಇದು ಅಂತಲ್ಲ. ಅವತ್ತು ಸಾಮಾನ್ಯ ಸಭೆಯಲ್ಲಿ ಏನು ಸ್ಥಾಯಿ ಸಮಿತಿ ಸದಸ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ನಿಜವಾಗ್ಲೂ ಕೂಡ ಯಾವ ರೀತಿ ಆ ಸಭೆಯಲ್ಲಿ 31 ನಗರಸಭಾ ಸದಸ್ಯರು ಏನು ಎಲೆಕ್ಟ್ ಆಗಿದ್ದಾರೆ, ಅದರ ಪೈಕಿ 3 ಜನಕ್ಕೆ 4 ಜನಕ್ಕೆ ಗೊತ್ತು. ಇನ್ನು ಸುಮಾರು 27 ಜನವರೆಗೂ ಗೊತ್ತೇ ಇಲ್ಲ ಯಾರಿಗೂ ಕೂಡ ಸ್ಥಾಯಿ ಸಮಿತಿ ಸದಸ್ಯರು ಯಾರ್ಯಾರು ಅಂತೇಳ್ಬಿಟ್ಟೆ ಗೊತ್ತಾಗಲ್ಲ. ಆ ರೀತಿ ಗೌಪ್ಯವಾಗಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಬಂದಿದೆ. ಆದ್ರೂ ಕೂಡ ಇವತ್ತು ಸಮರ್ಥನೆ ಮಾಡಿಕೊಂಡು ಇವತ್ತು ಮತ್ತೆ ನನ್ನ ಬಗ್ಗೆ ಮಾತಾಡೋಂಥ ಪ್ರಯತ್ನ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇದು ದುರದೃಷ್ಟಕರ ಅಂತೇಳ್ಬಿಟ್ಟು ನಾನು ಭಾವಿಸ್ತೀನಿ. ಯಾಕೆಂದರೆ ಇವತ್ತು ಏನು ನಾನು ತಕರಾರು ತೆಗೆದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ ಅವರು. ತಕರಾರನ್ನು ನಾನು ಅವತ್ತೇ ಅದೇ ಮೀಟಿಂಗಲ್ಲೇ ನಾನು ತೆಗೆದಿದ್ದೀನಿ. ತಕರಾರನ್ನು ಯಾವುದೇ ಕಾರಣಕ್ಕೂ ನಾನು ತಕರಾರು ತೆಗೆದಿರ ನಾನು ಸುಮ್ಮನೆ ಆಗಿಲ್ಲ. ಯಾಕೆ ಅಂದರೆ ಅವತ್ತು ನಾನು ತಕರಾರನ್ನು ತೆಗೆದು ಅಲ್ಲೇ ಎದ್ದು ಮಾತಾಡಿ SM ರಫೀಕ್ ಅವರು ಸೀಕ್ರೆಟಾಗಿ ಗೌಪ್ಯವಾಗಿ ಏನೋ ಒಂದು ಚೀಟಿ ತಗೊಂಡು ಓದಿದ ತಕ್ಷಣವೇ ಅವರು ಯಾಕೆಂದರೆ ಒಬ್ಬ ಸದಸ್ಯರು ಮಾತಾಡುವಾಗ ಇನ್ನೊಬ್ಬರು ಮಾತಾಡೋಂಗಿಲ್ಲ. ಹಾಗಾಗಿ ನಾನು ಅವರು ಕುತ್ಕೊಂಡಿದ್ದ ತಕ್ಷಣ ಹಂಗೆ ಎದ್ದು ನಾನು ಅದನ್ನು ರೈಸ್ ಮಾಡಿದ್ದೀನಿ. ಇಲ್ಲ, ಇದು ಆಗ್ತಾ ಇರ್ತಕ್ಕಂಥ ಕ್ರಮ ಸರಿಯಲ್ಲ, ಇದು ನಮ್ಮ ತಕರಾರು ಇದೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ರೈಸ್ ಮಾಡಿದ್ದೀನಿ. ಮತ್ತು ಅವತ್ತೇ ಲೆಟ್ರ್ ಕೂಡ ಕೊಟ್ಟಿದ್ದೀನಿ. ಅದು ನಮ್ಮ ಹೈಕೋರ್ಟ್ನ ಗಣನ್ಯಾಯಾಲಯಕ್ಕೆ ಕೊಟ್ಟಿದ್ದೀನಿ. ಅವತ್ತೇ ಕೊಟ್ಟಿರ್ತಕ್ಕಂಥ ಲೆಟ್ರ್ ಕೂಡ ನನ್ನ ಹತ್ರ ಇದೆ, ಇದು ಎಂಡಾಸ್ಮೆಂಟ್ ಇದೆ ನನ್ನ ಹತ್ರ. ಸೊ ಈ ರೀತಿ ಕ್ಷುಲ್ಲಕ ಹೇಳಿಕೆಗಳನ್ನು ನರಸಿಂಹಮೂರ್ತಿಯವರು ಯಾಕೆ ಕೊಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಮತ್ತು ನಾವು ಎಲ್ಲ ಒಬ್ರಿಗೊಬ್ರೆಲ್ಲ ಸೇರಿಕೊಂಡು ಮಾತಾಡಿ ಅದು ಇದು ಒಂದು ಮಾಡಿರೋದು ಅಂತ ಹೇಳ್ತೀರಿ. ಅಲ್ಲಿ ಎಲ್ಲಿ ಒಬ್ರಿಗೊಬ್ರು ಸೇರಿದ್ದಾರೆ, ಎಲ್ಲಿ ಒಬ್ರೊಬ್ರು ಮಾತಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅಂತೇಳ್ಬಿಟ್ಟು ನಾನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಅದನ್ನು ನಿಮಗೆ ವಿಡಿಯೋ ಸಮೇತ ನಿಮಗೆ ಅದರದ್ದು ತೋರಿಸ್ತೀನಿ. ಇಲ್ಲಿ ಯಾವ ರೀತಿ SM ರಫೀಕ್ ಅವರು ಹೆಸರುಗಳು ಓದ್ತಾ ಇದ್ದಂಗೆ ಕೇವಲ ಒಂದೇ ಒಂದು ನಿಮಿಷಕ್ಕೆ ಇವರು ಎಲ್ಲ ಪೂರ್ಣ ರೀತಿಯಲ್ಲಿ ಕಮಿಷನರ್ ಅವರು ಎಲ್ಲ ಮಾಡಿದ್ದಾರೆ ಕಾನೂನು ರೀತಿಯಲ್ಲಿ ಅಂತೇಳ್ಬಿಟ್ಟು ಹೇಳ್ತಾರಲ್ಲ ನರಸಿಂಹಮೂರ್ತಿಯವರು. ಆ ಸಭೆಯಲ್ಲಿ SM ರಫೀಕ್ ಅವರು ಓದ್ತಾ ಇದ್ದಂಗೆ ಇವರು ಎದ್ದು ಹೊರಟೋಗ್ತಾರೆ. ಅದು ಸಂಪೂರ್ಣವಾದಂಥ ವಿಡಿಯೋ ಇದೆ. ಕೇವಲ ಆ ಸಬ್ಜೆಕ್ಟ್ ಬಂದ ತಕ್ಷಣ 1 ನಿಮಿಷದಲ್ಲಿ ಇದ್ದು ಹೋಗ್ತಾರೆ. ಆಮೇಲೆ ತಕರಾರೇ ಮಾಡಿಲ್ಲ ಅಂತೀರಿ. ಆ್ಯಕ್ಚುಲಿ ನೀವು ಅಲ್ಲಿ ಇರಲಿಲ್ಲ. ತಕರಾರು ಮಾಡಬೇಕಾದ್ರೆ ನೀವು ನಾನು ತಕರಾರು ಮಾಡಿದಾಗ ನೀವು ಅಲ್ಲಿ ಇಲ್ಲವೇ ಇಲ್ಲ, ಆಬ್ಸೆಂಟ್ ಇದ್ದರೆ ನೀವು ಇದ್ರ ಬಗ್ಗೆ ಏನು ಮಾಹಿತಿನೇ ಕೂಡ ಗೊತ್ತಿಲ್ಲ. 1 ನಿಮಿಷಕ್ಕೆ ನೀವು ಎದ್ದೋಗ್ತೀರಾ. ದಯವಿಟ್ಟು ಇದನ್ನು ನೀಟಾಗಿ ನೋಡಿ, ಅದನ್ನು ಗೊತ್ತಾಗ್ತದೆ. ಇವರು ಇವತ್ತು ನನಗೆ ಪಾಠ ಮಾಡೋಕ್ಕೆ ಬಂದಿದ್ದಾರೆ. ಇವತ್ತು ನನಗೆ ನಗರಸಭೆಯಿಂದನೇ ಅವತ್ತು ಜನರಲ್ ಬಾಡಿ ಮೀಟಿಂಗ್ದು ಸುಮಾರು 8 ಅವರ್ದು 8 ಅವರು ನೋಡಿ ಎದ್ದೋಗ್ತಾ ಇದ್ದಾರೆ. ನೋಡಿ ಎಷ್ಟು ನೀಟಾಗಿ ಎದ್ದೋಗ್ಬಿಟ್ರು ಆಗಲೇ ಅವರು. ಸಭೆಯಲ್ಲೇ ಇಲ್ಲ ಇವತ್ತು. ಅಲ್ಲೆಲ್ಲ ಪ್ರಕಾರ ಆಗಿದೆ ಕಾನೂನು ಪ್ರಕಾರ. ಇವರು ಏನು ಮಾಡಿಲ್ಲ ಅಂತೇಳಿ ನೋಡಿ. SM ರಫೀಕ್ ಅವರು ನಾನು ಮಾತಾಡಿದ ತಕ್ಷಣವೇ ನಾನು ನೋಡಿ, ದಯವಿಟ್ಟು ಕೂಡ ನಾನು ಮಾತಾಡ್ತೀನಿ ನೋಡಿ. ಎದ್ದು ಇವರು ಹೊರಟೋಗ್ತಾರೆ. ಇವರು SMF ಯಾಕಂದರೆ ಒಬ್ಬ ಸೀನಿಯರ್ ಸದಸ್ಯರು ಏನೋ ಮಾತಾಡ್ತಾ ಇದ್ದಾರೆ ಅದ್ರ ವಿಚಾರವಾಗಿ ಅಂತ ನಾನು ಸುಮ್ಮನೆ ಇದ್ದೆ. ಅವ್ರು ಯಾಕಂದರೆ ಒಬ್ಬರು ಆದಮೇಲೆ ಒಬ್ಬರು ಮಾತಾಡಬೇಕು. ಅವರು ಕುತ್ಕೊಂಡಿದ್ದ ತಕ್ಷಣವೇ ನಾನು ಇದರ ವಿಚಾರವಾಗಿ SM ರಫೀಕ್ ಅವ್ರಿಗೆ ಏನು ಮಾಡ್ತಾ ಇದ್ದೀರಿ ನೀವು ಅಂತೇಳ್ಬಿಟ್ಟು ನಾನು ಪ್ರಶ್ನೆ ಮಾಡ್ತೀನಿ. ಸುಮಾರು 3 ರಿಂದ 4 ನಿಮಿಷ ಅದ್ರ ಬಗ್ಗೆ ನಾನು ಆರ್ಗ್ಯುಮೆಂಟ್ ಕೂಡ ಅಬ್ಜೆಕ್ಷನ್ ಕೂಡ ನಾನು ತಕರಾರು ಮಾಡ್ತೀನಿ. ಈ ರೀತಿ ಸುಮ್ಮನೆ ಏನೋ ಒಂದು ಬಾಯಿ ಮಾತಿಗೆ ಹೇಳಿ ಹೇಳಿ ಇದು ಮಾಡಿಕೊಂಡು ನೀವು ಜನರ ಮುಂದೆ ನೀವು ಎಲ್ಲೋ ಒಂದು ಕಡೆ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ. UGD ಬಗ್ಗೆ ತಾವು ಪ್ರಶ್ನೆ ಮಾಡ್ತೀರಿ. ಏನಕ್ಕೆ ಇವೆಲ್ಲನೂ ಕೂಡ ಸುಮ್ಮನೆ ಇವರು ಕೆಲಸ ಇಲ್ದಿರ ವಾರ್ಡಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆ UGD ಇದು, ಅದನ್ನು ಬಗೆಹರಿಸಲಿ ಅಂತ. ನೋಡ್ರಿ, ನಾನು ನಗರಸಭಾ ಸದಸ್ಯನಾಗಿ 5 ವರ್ಷ ಆಗಿದೆ. ನಾನು 5 ವರ್ಷ ಆಗಿದೆ. ಆ 5 ವರ್ಷದಲ್ಲಿ ನಗರಸಭಾ ಸದಸ್ಯನಾಗಿ ನಾನು ನನ್ನ ವಾರ್ಡ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ. ನಿಮ್ಮ ಕೈಯಿಂದ ಹೇಳಿಸ್ಕೊಳ್ಳೋಷ್ಟು ಕೆಲಸಕ್ಕೆ ನಾನು ಅಷ್ಟು ಇದಕ್ಕೆ ನಾನು ಬಂದಿಲ್ಲ. ನೋಡಿ, ಇವರು ಇಷ್ಟೆಲ್ಲ ಹೇಳ್ತಾರಲ್ಲ ಜನಕ್ಕೆ, ಏನೋ ಒಂದು ಹೇಳಿಕೆ ಕೊಟ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು. ನೋಡಿ, ಕಮಿಷನರ್ ಅವರು, ನಾನು ಈಗ ತಾನೇ ಮಾತಾಡಿದೆ ಕಮಿಷನರ್ ಅವ್ರನ್ನ, ನೋಡಿ ಅವರೇ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಕಮಿಷನರ್ ಅವರೇ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ದಯವಿಟ್ಟು. ನಮಸ್ತೆ. ಹಲೋ. ಸರ್
ಸರ್ ಹೇಳಿ ಸರ್. ವಾರ್ಡ್ ನಂಬರ್ 9 ಯೂಸಿಟಿ ಹಾ ಸರ್ ಏನಾಯ್ತು ಸರ್ ಅದು? ಎಲ್ಲ ಮಾಡ್ತಾ ಕರೀರಿ ಹೇಳಿದೀನಿ ಸರ್, ಅವ್ರು ಬರಕ್ ಹೇಳಿದೀನಿ, ಹಬ್ಬ ಆದ ನಂತರ ಬರ್ತಾರಂತ. ಈಗ ಮೊದಲು ಮಾಡಿದ್ರಲ್ಲ DPR ಹೌದು 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 ಒಂದು ತಿಂಗಳಿದ್ದಲ್ಲ, ಹೌದೌದು ಇಲ್ಲ ಅಂತಂದ್ರೆ ಮೊನ್ನೆ ನಾನು ಇದ್ದೆ ಸಭೆ ಮಾತಾಡಿದ್ರು. ಹೌದು ಹೌದು ಇದಾಗಿಲ್ಲ ಅಂತೇಳಿ. ಹೌದೌದು ಅದು ಖರ್ಚು ಅದು ಯಾವ್ದು ತೋರಿಸಿ ಸರ್ ಅದ್ರಲ್ಲಿ ಅಪ್ಡೇಟ್ ಮಾಡ್ತಾರೆ. ಹೌದು ಸರ್. ಈಗ ಯಾಕೆಂದ್ರೆ ಈಗ ನಮ್ಮ ವಾರ್ಡ್ ಅಲ್ಲಿ ಏನಂತ ಇದಾರಂದ್ರೆ, ಹಾ ಸರ್ ಸರ್ ಅದು ಏನು ಆಗ್ತಾ ಇಲ್ಲ ಏನಿಲ್ಲ, ಇವಾಗ ಸ್ಟ್ರಕ್ ಆಗೋಗಿದೆ UCD ಅಂತೂ. ನಾನು ಜನರಲ್ ಬಾಡಿ ಮೀಟಿಂಗ್ ಅಲ್ಲೂ ಕೂಡ ಅದ್ರ ಬಗ್ಗೆ ಧ್ವನಿ ಹೌದು ಹೌದು ಸ್ಟ್ರಕ್ ಆಗಿದೆ. ನೀವು ಇದ್ರಿ ಅವತ್ತು ಮೀಟಿಂಗ್ ಅಲ್ಲಿ, ಎಲ್ಲರೂ ಇದ್ರು ಸದಸ್ಯರು, ಆಗ್ಬೇಕು ಅಂತ ಹೇಳಿ. ಬಟ್ ಅದನ್ನ ನೀವು DPR ಪ್ಲಾನ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಫ್ಯೂಚರ್ ಅಲ್ಲಿ ಏನು ಸಮಸ್ಯೆ ಬರಬಾರ್ದು ಆತರ ನಾನು ಮಾಡ್ತೀನಿ ಸರ್ ಅಂತಂದ್ರಿ ನೀವು. ಈಗ ಅಮೌಂಟ್ ಇದೆಯಲ್ಲ ಸರ್? ಇದೆ, ಅಮೌಂಟ್ ಇದೆ. ಅಮೌಂಟ್ ಇದೆಯಲ್ಲ? ಹೌದು. ತೊಂದ್ರೆ ಇಲ್ವಲ್ಲ? ಏನ್ ತೊಂದ್ರೆ ಇಲ್ಲ. ನಾವು ಸದಸ್ಯರಾದಾಗಿಂದ ಇದನ್ನ ಒದ್ದಾಡಿ ಮಾಡ್ತಾ ಇರೋದಿದೆ. ಯಾವಾಗ 15 ವರ್ಷದ ಸಮಸ್ಯೆ, ನೀವು ಮಾಡಿರೋದು ನಾವು ಮಾಡಿರೋದಲ್ಲ ಸರ್. ನಿಜ ನಿಜ. ಅವಾಗ ಆಗಿರೋಂತದನ್ನ ನಾವು ಹೌದು ಏನೋ ಒಂದ್ ಹಂತಕ್ಕೆ ಇವಾಗ ಅಮೌಂಟ್ ಇದೆ. DPR ಕರೆಕ್ಟ್ ಆಗಿ ರೂಟ್ ಪ್ಲಾನ್ ಮಾಡ್ಬಿಟ್ರೆ ಆಗ್ತದೆ. ಯಾಕಂದ್ರೆ ಕೆಲವರೆಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ, ಏನು ಸದಸ್ಯರು ಏನು ಕ್ರಮ ತಗೊಂತ ಇಲ್ಲ, ಏನು ಅದ್ರ ಬಗ್ಗೆ ಎಲ್ಲ ಮಾಡಿದೀರ ನೀವೇ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಎಲ್ಲ ಇದ್ ಮಾಡಿದ್ ನೀವೇ ಎಲ್ಲ. ಹೌದು ಸರ್. ಮತ್ತೆ ಅದ್ರ ಬಗ್ಗೆ ಸರ್ ನಾನು ನಗರಸಭೆ ಹತ್ರ ಒಂದು ಹೋರಾಟನು ಕೂಡ, ನಾವು ಆ ವಾರ್ಡ್ ಜನನು ನಾವು ಬಂದು ಒಂದು ಅಲ್ಲಿ ಒಂದು ಹೋರಾಟ ಮಾಡಿದೀವಿ, ಆಗ್ಬೇಕು. ಹೌದು 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 ಸರ್ ಈ ತರ ಒಂದು ಬೇರೆ ಸರ್ ಮುಗ್ದೋಗ್ಲಿ ಸರ್, ಹಬ್ಬ ಕರ್ಸಿ ರೋಡ್ ಟು ರೋಡ್ ಹೋಗಿ ಏನ್ ಅಪ್ಡೇಟ್ ಮಾಡ್ಬೇಕೆಲ್ಲ ಮಾಡ್ಸೋಣ. ಹ್ಞೂ ಸರ್, ನಿಮ್ ಹೆಸರಿದ್ದೋಗ್ಲಿ, ಜನಕ್ಕೆ ಅನುಕೂಲ ಆಗ್ಬಿಡ್ಲಿ ಪ್ಲೀಸ್ ಸರ್. ಸರಿ ಆಯ್ತು. ನೋಡಿ ಕಮಿಷನರ್ ಅವರೇ, ಈಗ ನಾನು ಮಾತಾಡಿ ಅವ್ರನ್ನ ಕೇಳಿರ್ತಕ್ಕಂಥದ್ದು. ಸೊ ಈ ರೀತಿ ವಾರ್ಡ್ ಬಗ್ಗೆ ಗಮನ ಕೊಡಲಿ, ಅದು ಇದು ಅಂತ ಹೇಳ್ಬಿಟ್ಟು ಇವ್ರಿಗೆ ಎಲ್ಲೋ ಒಂದು ಕಡೆ ಯೂಸ್ ಹಿಡಿದು ಇನ್ನೊಂದು ಇದು ನೋಡಿ, ನನ್ನ ವಾರ್ಡೇ ಅಲ್ಲ, ನಗರದಲ್ಲಿ ಆಲ್ಮೋಸ್ಟ್ ಆಲು 70% UGD ಸಮಸ್ಯೆ ಇದೆ. ಈ ರೀತಿಯಾದಂಥ ಒಂದು ಶುಲ್ಕ ಹೇಳಿಕೆಗಳು ಇನ್ನೇನೋ ನೀವು ಕೆಲವೆಲ್ಲ ಹೇಳ್ಕೊಂಡಿದ್ದೀರಿ, ನಾವೇನೋ ಕಾಫಿ ಟೀ ಅಂತ. ನಾನು ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ನಾನು ಅದ್ರ ಬಗ್ಗೆ ನೀವೇ ಏನೋ ಮಾತಾಡ್ಕೊಂಡಿದ್ರಿ, ಹೇಳ್ಕೊಂಡಿದ್ರಿ, ಅದು ನಿಮಗೆ ಸೇರಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಸುಬ್ರಹ್ಮಣ್ಯಾಚಾರ್ಯವರು ಪಕ್ಕದಲ್ಲೇ ಇದ್ದರು, ಅವ್ರ ಜೊತೆಯಲ್ಲಿ ಸುಬ್ರಹ್ಮಣ್ಯಾಚಾರ್ಯವರು ಅವರು ಏನು ಹೇಳಿದ್ದಾರೆ ಅಂತೇಳ್ಬಿಟ್ಟು, ತಾವು ದಯವಿಟ್ಟು ಕೂಡ ಸ್ಥಾಯಿ ಸಮಿತಿ ರಚನೆ ಬಗ್ಗೆ ಅವರೇ ನನಗೆ ಫೋನ್ ಮಾಡಿ ಏನು ಹೇಳಿದ್ದಾರೆ ಅಂತೇಳ್ಬಿಟ್ಟು ದಯವಿಟ್ಟು ತಾವೊಂದು ಸುಬ್ರಹ್ಮಣ್ಯಾಚಾರ್ಯವರು ಮಾತಾಡಿರೋದು ಅವರೇ ನನಗೆ ಫೋನ್ ಮಾಡಿ ಮಾತಾಡಿರೋದು ಒಂದು ನಿಮಿಷ ಕೇಳಿಸ್ಕೊಂಬಿಡ್ರಿ ದಯವಿಟ್ಟು ಕೂಡ. ಯಾಕೆಂದರೆ ನಾವು ಇವನ್ನೆಲ್ಲ ಆಚೆ ಇಕ್ತಕ್ಕಂಥ ಪ್ರಯತ್ನ ನಮ್ಮದಿಲ್ಲ. ಎಲ್ಲೋ ಒಂದು ಕಡೆ ನಮ್ಮನ್ನು ಸಮಾಜದಲ್ಲಿ ಈ ರೀತಿ ಇವರು ಸರಿ ಇಲ್ಲ ಅಂತಕ್ಕಂಥದ್ದು ಬಿಂಬನೆ ಮಾಡೋಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಇರ್ತಕ್ಕಂಥ ಜಾಯಮಾನಲ್ಲ. ನಾವೊಬ್ಬರು ತಂಟೆ ಸುದ್ದಿಗೆ ಹೋಗಲ್ಲ. ಯಾವುದೇ ಕಾರಣಕ್ಕೂ ಕೂಡ ಸಮಾಜದ ಹಿತಕ್ಕೋಸ್ಕರ ಏನಾದರೂ ಆದರೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ವಾಯ್ಸ್ ಮಾಡ್ತೀವಿ. ಬಟ್ ದಿಕ್ಕು ತಪ್ಪಿಸಿ ಜನರಿಗೆ ಏನೋ ಒಂದು ಹೇಳಿ ನಮ್ಮ ಬಗ್ಗೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಆ ವಿಚಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಅದನ್ನು ಟ್ರೂ ಫ್ಯಾಕ್ಟ್ ಸತ್ಯಾಂಶಗಳನ್ನ ಆಚೆಗಡೆ ತೆಗೆಯೋದಕ್ಕೆ ನಾನು ಖಂಡಿತವಾಗ್ಲೂ ಕೂಡ ಸದಾ ಸಿದ್ಧವಾಗಿರ್ತೀನಿ. ಸರಿಯಾದ ರೀತಿಯಲ್ಲಿ ದಂಡ ಏನು ಪ್ರಕ್ರಿಯೆಯಲ್ಲಿ ಉಂಟಾಯಿ మడేడు ప్రెసిడెంట్ ఉపాధ్యక్షులు దీని మడే అట్లా చేసుకున్నాడు అతను కదా యాళ్ళు మడే అది కానూన్ ప్రకారం ప్రతి ఒక్కటిను ఏం ప్రాసెస్ ఎవరన్నా కానన్నా నాకు అభ్యంతరంలే. చూడు నువ్వు ప్రెసిడెంట్, నాకు ఖండితంగా చెప్తాను, ఎవరు నాకు శత్రువులు కాదు. బట్ ಅದಕ್ಕೆ ನಡೆಸೇ ರೀತಿಯಲ್ಲಿ ಕರೆಕ್ಟ್ గా ನಡೀలేదు కదా అనేది, అది ప్రాసెస్ కరెక్ట్ గా లీగల్ గా ప్రాసెస్ కాలేదన్నమాటకి మనమే దాన్ని ఏమే ఒక ప్రజాప్రభుత్వంని మనం హత్తికినట్లయితుంది. సుమారు కితాలు ఇంకా లీగల్ సరిపోతే ఈ అధ్యక్షులు ఏం చేయడం యూత్ ఇంకా కాదు నేను చెప్తా ఉండేది 2013 ఇంకా 13 ఇంకా ఏమైందంటే లీగల్ సరిపోతే ఈ అధ్యక్షులు ఏంటారు కదా, ఈ అధ్యక్షులకి అతను ఎక్కడో నొప్పి అవుతుంది. ఏం నొప్పి చెప్పండి, కొన్ని దీనికంతా అధ్యక్ష తక్కువ ఉండేలా ఇదే కాదు. పవర్స్ ఉంది, సంవిధానబద్ధం హక్కున, దాంట్లో రెండో మాట లేదు, ఖండితంగా కావాలనేది ఉంది. బట్ కరెక్ట్ గా ఏం లేదు. నాకు అది మనం లీగల్ గా చేయకపోతే అదట్ అనా ఒకటనా లీగల్ గా చేయకపోతే అదట్టం వస్తుంది ఇదట్టం వస్తుంది అన్నట్లుంటే అది ఏడో ఒకటి మనం ఇల్లీగల్ గా ఏం చేస్తారట దీనికి పేర్లతో
చాలా శత్రువులు ఉంటే దీనికి కారణమే ఇల్లీగల్గా వాటికి తెలియకుండానే చేసుకున్నట్లయితే అది ఎంత కానూన్ రీతిలో మాన్యత ఒకటి నాది. రెండోది ఏమంటే మేము కౌన్సిలర్లనా సుబన, మేము కౌన్సిలర్లు అట్లీస్ట్ దీని ಬಗ್ಗೆ అట్లీస్ట్ ఏడో ఇడి ఆడ ఇండోర్ ఇడి అవుట్డోర్ లో అన్నాను లేదు ఇట్లుంది దీన్ని ఇట్లా చేద్దాం ఏమేం చెప్పని డిస్కషన్. నేను JDS ಕೌನ್ಸಿಲರ್, ಮೇಮಿದ್ರುನ್ನಾಮೋ ನೋಡಿ. ನರಸಿಂಹಮೂರ್ತಿ ಅವರ ಜೊತೆಯಲ್ಲಿ ಏನು ಅವರೂ ಕೂಡ ನಿಮಗೆ ಒಂದು ಮಾಹಿತಿ ಕೊಡಬೇಕಾದ್ರೆ ಯಾರು ಈಗ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸುಬ್ರಹ್ಮಣ್ಯಾಚಾರ್ಯ ಅವರು ಕೂಡ ಇದ್ದರು, ಅಲ್ಲಿ ಜೊತೆಯಲ್ಲಿದ್ದರು. ಅವರೇ ಮಾತಾಡಿರ್ತಕ್ಕಂಥದ್ದು ತಾವೆಲ್ಲನೂ ಕೂಡ ಕೇಳಿಸ್ಕೊಂಡ್ರಿ ಏನು ಮಾತಾಡಿದ್ದಾರೆ ಅಂತ. ಅವರೇ ಹೇಳ್ತಾರೆ ಲೀಗಲ್ಲಾಗಿ ಏನಾದರೂ ಮಾಡೋಕ್ಕೆ ಹೋದರೆ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾವು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ನ ನಾವು ಮಾಡಿ ಅದನ್ನು ಆಗೋ ರೀತಿಯಲ್ಲಿ ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನ ನಾವು ಮಾಡಿದ್ವಿ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನೂ ಹಲವಾರು ದಾಖಲೆಗಳಿದ್ದಾವೆ, ಇನ್ನೂ ಹಲವಾರು, ಒಂದಲ್ಲ ಎರಡಲ್ಲ ಹಲವಾರು ದಾಖಲೆಗಳಿದ್ದಾವೆ. ಸೊ ಇದನ್ನು ಈ ರೀತಿಯಾಗಿ ಏನಾದರೂ ಪ್ರತಿಯೊಂದನ್ನು ಕೂಡ ಕೆಣಕ್ಕೊಂಡು ಅದು ಇದು ಅಂತ ಬಂದರೆ ಅದು ಏನು ಮಾಡೋಕ್ಕಾಗಲ್ಲ. ಮತ್ತು ಅವ್ರವ್ರ ಹಿತಾಸಕ್ತಿ, ಅವ್ರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾರನ್ನೂ ಕೂಡ ಯಾವುದೇ ರೀತಿಯಲ್ಲಿ ಸುಮ್ಮನೆ ಇರೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಇದನ್ನೆಲ್ಲ ತಮ್ಮ ಮುಂದೆ ನಾನು ಇದನ್ನೆಲ್ಲ ಬಿಡಬೇಕು, ವಿಡಿಯೋನ ಆಡಿಯೋನ ಅಂತೇಳ್ಬಿಟ್ಟು ಖಂಡಿತ ನಾನು ಇರಲಿಲ್ಲ. ಇನ್ನೂ ನಾನು ಘನ ನ್ಯಾಯಾಲಯಕ್ಕೂ ಕೂಡ ಕೊಟ್ಟಿಲ್ಲ, ಇದನ್ನು ಇರಲಿ ಅಂತಿದ್ದೆ. ಇವತ್ತು ಎಲ್ಲೋ ಒಂದು ಕಡೆ ಜನರಿಗೆ ಎಲ್ಲೋ ಒಂದು ಕಡೆ UGD ಸಮಸ್ಯೆ ಇದೆ, ಏನೂ ಮಾಡ್ತಾ ಇಲ್ಲ. ಮತ್ತು ಎರಡನೇದು ಕಾನೂನು ಅರಿವು, ವಕೀಲರವರು ಸಾಮಾನ್ಯ ಜ್ಞಾನದ ಬಗ್ಗೆ ಎಲ್ಲ ಮಾತಾಡಿರೋದ್ರಿಂದ ಇವತ್ತು ನಾನು ಇದನ್ನು ಜನರ ಮುಂದೆ ನನ್ನ ಯೋಗ್ಯತೆನ ಅಥವಾ ನನ್ನ ಇದನ್ನು ನಾನು ಸಾಬೀತುಪಡಿಸ್ಕೋಬೇಕಾಗಿತ್ತು. ಅದನ್ನು ನಾನು ಮಾಡಿಸ್ಕೊಂಡಿದ್ದೀನಿ.